ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋವಂಥ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನಾನಿವತ್ತು ಊಟಕ್ಕೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಮಸ್ಸೊಪ್ಪನ್ನ ಮಾಡಿದ್ದೆ. ಹಾಗೆಯೇ ಪಾಪುದ ಬರ್ಡೇ ಬರ್ತಾಯಿದೆ, ಹಾಗಾಗಿ ಪಾಪುಗೆ ಏನಾದರೂ ಸ್ವೀಟ್ಸ್ ಕೂಡ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಆ ಎರಡೂ ರೆಸಿಪಿನೂ ಕೂಡ ನಾನು ಇವತ್ತು ನನ್ನ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಸ್ಸೊಪ್ಪು ಮಾಡೋದಕ್ಕೆ ನಾನಿಲ್ಲಿ ತೊಗರಿಬೇಳೆನ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಒಂದು ಕುಕ್ಕರಿಗೆ ತೊಗರಿಬೇಳೆನ ಸೇರಿಸ್ಕೊಂಡು ಅದಾದ ನಂತರ ನಾವು ತೊಗೊಂಡಿರೋವಂಥ ಸೊಪ್ಪನ್ನ ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡಿಕೊಂಡು ಅದು ಕೂಡ ಸೇರಿಸ್ಕೊಳ್ಳೋದು. ನಾನಿಲ್ಲಿ ಸೊಪ್ಪು, ಪಾಲಕ್ಕು, ಮೆಂತ್ಯ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ದಂಟಿನ ಸೊಪ್ಪಿನ ಜೊತೆಗೂ ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪು ಯೂಶ್ವಲಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಸೊಪ್ಪಿನ ಸಾರು ತಿನ್ನೋದಕ್ಕೆ ಮಕ್ಕಳು ಇಷ್ಟಪಡಲ್ಲ. ಸೊ ಆ ಟೈಮಲ್ಲಿ ನಾವು ಚಪಾತಿ ಅಥವಾ ಪರೋಟ ಮಾಡುವಾಗ ಯಾವುದೇ ಸೊಪ್ಪಾಗಲಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಮಾಡಿ ಕೊಡ್ಬೋದು, ಗೊತ್ತಾಗಲ್ಲ ಅವರಿಗೆ. ಇದ್ರ ಜೊತೆಗೆ ಸೊಪ್ಪಿನ ಜೊತೆಗೆ ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಹಾಗೆಯೇ ಬೆಳ್ಳುಳ್ಳಿ ಇದಿಷ್ಟನ್ನು ಸೇರಿಸ್ಕೊಳ್ಳಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರಶಿನದ ಪುಡಿ, ಸಾಂಬಾರು ಪುಡಿ, ಸಾಂಬಾರು ಪೌಡರ್ ನಾವು ಸಪ್ರೇಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದು, ಖಾರದ ಪುಡಿ ಸೇರಿಸಿರೋದು ಇದ್ದರೆ ಬೇಡ, ಜಸ್ಟ್ ಸಾಂಬಾರು ಪೌಡರ್ ಮಾತ್ರ ಹಾಕ್ಕೊಳ್ಳಿ. ಅದಾದ ನಂತರ ಅರಶಿನದ ಪುಡಿ, ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಒಂದು 3 ವಿಷಲ್ನ ಕೂಗಿಸ್ಕೋಬೇಕು. ಸೊ ನಾನೀಗ ಕುಕ್ಕರ್ನ ಇಟ್ಟಿದ್ದೀನಿ. ಅದಾದ ನಂತರ ಅನ್ನಕ್ಕೂ ಕೂಡ ಇಟ್ಕೋತಾ ಇದ್ದೀನಿ. ಯೂಶ್ವಲಿ ಮಸ್ಸೊಪ್ಪೆಲ್ಲ ಮಾಡಿದಾಗ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊಪ್ಪಿನ ಸಾರು. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಮ್ಮ ಮನೇಲಿ ಸ್ವಲ್ಪ ಮುದ್ದೆ ಕಡಿಮೆ ಉಪಯೋಗಿಸೋದು. ಮೊಸೊಪ್ಪಿಗೆ ಯೂಶ್ವಲಾಗಿ ನಾವು ಕೊಬ್ಬರಿ ತುರಿ ಹಾಗೆ ಹಾಕ್ಕೊಳ್ಳೋದಕ್ಕಿಂತ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಹಸಿ ಶುಂಠಿ, ಅದ್ರ ಜೊತೆ ನಾವು ಸಾಂಬಾರಿಗೆ ಬೇಯಿಸ್ಕೊಂಡಿರ್ತೀವಲ್ಲ ಹಸಿರು ಮೆಣಸಿನ್ಕಾಯಿ, ಅದನ್ನೇ ತೆಗೆದು ಇದಕ್ಕೆ ಸೇರಿಸ್ಕೋಬೇಕು. ಅದಾದ ನಂತರ ಜೀರಿಗೆ ಹಾಗೆಯೇ ತೆಂಗಿನಕಾಯಿ ತುರಿ ಇದಿಷ್ಟನ್ನು ಸೇರಿಸ್ಕೊಳ್ಳೋದು. ಅದನ್ನು ನೈಸ್ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಅದಾದ ನಂತರ ನಾವು ಬೇಯಿಸ್ಕೊಂಡಿರೋವಂಥ ಸೊಪ್ಪು ಮತ್ತು ಬೇಳೆ ಏನಿದೆ ಅದನ್ನು ಸ್ಟೈನ್ ಮಾಡಿಕೊಂಡು ಅದಾದ ನಂತರ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಮೀಡಿಯಮಾಗಿ ಮಾಡಿಕೊಂಡು ಅದಾದ ನಂತರ ನಾವು ಬಸ್ಕೊಂಡಿರ್ತೀವಲ್ಲ ಕಟ್ಟು, ಅದು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋದು. ನಾನು ಈ ಥರ ಮಸ್ಸೊಪ್ಪು ಮಾಡುವಾಗ ಈ ಥರ ಮಸ್ಸೆಗುಂಡ ಇಟ್ಕೊಂಡಿದ್ದೀನಿ, ಅದರಲ್ಲಿ ಈ ಥರ ಮಾಡ್ತೀನಿ. ನಮ್ಮ ಮನೇಲಿದೆ, ಬಟ್ ಅತ್ತೆ ಇದನ್ನು ಉಪಯೋಗಿಸಲ್ಲ, ಅವ್ರ ಕಡೆ ಕಡಿಮೆ, ಅವರು ಸ್ಮ್ಯಾಶರಲ್ಲಿ ಬೇರೆ ಥರದಲ್ಲಿ ಮಾಡ್ತಾರೆ. ನನಗೆ ಅದು ಇಷ್ಟ ಆಗಲ್ಲ, ನನಗೆ ಈ ಥರದಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ನಂತರ ಒಗ್ಗರಣೆಗೆ ಒಂದು ಪಾತ್ರೆಗೆ ಆಯಿಲ್ನ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿನ ಬಾಡಿಸ್ಕೊಂಡು ಮಸ್ಕೊಂಡು ಇಟ್ಕೊಂಡಿರೋವಂಥ ಸೊಪ್ಪಿನ ಏನಿದೆ ಅದನ್ನು ಸೇರಿಸ್ಕೊಳ್ಳೋದು. ಅದಾದ ನಂತರ ಮಿಕ್ಸಿ ಮಾಡಿ ಇಟ್ಕೊಂಡಿರೋವಂಥ ತೆಂಗಿನಕಾಯಿದ್ದು ಪೇಸ್ಟ್ ಏನಿದೆ ಅದನ್ನು ಸೇರಿಸ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು. ಸೊ ಈ ಟೈಮಲ್ಲಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಬೇಕಾದ್ರೆ ಉಪ್ಪನ್ನ ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ. ಸೊ ಚೆನ್ನಾಗಿ ಕುದಿಸ್ಕೊಂಡ್ರೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಯೂಶ್ವಲಾಗಿ ಎಲ್ಲ ನಾವು ಒಟ್ಟಿಗೆ ಸೇರಿಸ್ಬಿಟ್ಟು ಮಸ್ಕೊಂಡ್ರೂ ಕೂಡ ಚೆನ್ನಾಗಾಗತ್ತೆ. ಬಟ್ ಇದು ನಾವು ಶುಂಠಿ, ಜೀರಿಗೆ, ತೆಂಗಿನಕಾಯಿ ತುರಿ ಮತ್ತು ಬೇಯಿಸ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಹಸಿರು ಮೆಣಸಿನ್ಕಾಯಿ ಮಕ್ಕಳಿಗೆ ಸಿಗೋದಿಲ್ಲ ಊಟದ ಮಧ್ಯದಲ್ಲಿ. ರವೆ ಉಂಡೆ ಮಾಡೋದಕ್ಕೆ ಒಣಕೊಬ್ಬರಿನ ತುರ್ಕೋತಾ ಕೂತ್ಕೊಂಡಿದ್ದೆ. ಯೂಶ್ವಲಾಗಿ ಸ್ವೀಟ್ಸ್ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಬಟ್ ಇತ್ತೀಚೆಗೆ ಎಷ್ಟೋ ಏಜ್ ಆದವ್ರಿಗೆ ಶುಗರು ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಸ್ವೀಟ್ಸ್ನ ಅವಾಯ್ಡ್ ಮಾಡ್ತಾರೆ. ಆದರೂ ಕೂಡ ಡಯಟ್ ಮಾಡೋರಂತೂ ಆದಷ್ಟು ಸಕ್ಕರೆ ತಿನ್ನೋದನ್ನು ಕಡಿಮೆ ಮಾಡಿರ್ತಾರೆ. ಹಾಗಾಗಿ ನಾವು ಬೆಲ್ಲ ಉಪಯೋಗಿಸ್ಕೊಂಡು ಕೂಡ ಈ ರವೆ ಉಂಡೆನ ಮಾಡ್ಕೋಬೋದು. ರವೆಯಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಮಕ್ಕಳು ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ರವೆನ ಆದಷ್ಟು ಮಕ್ಕಳಿಗೆ ಫುಡ್ಡಲ್ಲಿ ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ನಾನೀಗ ರವೆ ಉಂಡೆ ಮಾಡೋದಕ್ಕೆ ಒಂದು ಪ್ಯಾನ್ಗೆ ತುಪ್ಪನ ಹಾಕಿ ದ್ರಾಕ್ಷಿ, ಗೋಡಂಬಿನ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಗೋಡಂಬಿ ಖಾಲಿಯಾಗಿತ್ತು, ಹಾಗಾಗಿ ನಾನು ಜಸ್ಟ್ ದ್ರಾಕ್ಷಿ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನಿಲ್ಲಿ 1 ಲೋಟ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸೊ ಅದೇ ಕಾದಿರೋ ಅಂಥ ತುಪ್ಪಕ್ಕೆ ಆ ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ನ ಮಾಡ್ಕೊತೀನಿ. 15 to 20 ಮಿನಿಟ್ಸ್ ಕೈ ಬಿಡದೆ ರವೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದು ಕೆಂಪು ಬಣ್ಣ ಬರೋವರೆಗೂ, ಮೀನ್ಸ್ ನೀವು ರವೆ ಉರಿತಾ ಸ್ಮೆಲ್ ಗೊತ್ತಾಗ್ಬಿಡತ್ತೆ ರವೆ ಕಂಪ್ಲೀಟಾಗಿ ರೋಸ್ಟ್ ಆಗಿದೆಯೋ ಇಲ್ಲೋ ಅಂತ. ಅಲ್ಲಿವರೆಗೂ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಾದ ನಂತರ ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಕೂಡ ಸೇರಿಸ್ಕೊಂಡು, ಹಾಗೆಯೇ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ
ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಏನಿದೆ ಅದು ಕೂಡ ಸೇರಿಸಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದಾದ ನಂತರ ನಾವು 1 ಲೋಟ ಚಿರೋಟಿ ರವೆಗೆ 1 ಲೋಟ ಸಕ್ಕರೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕೆಲವೊಬ್ಬರು 1 ಲೋಟ ಚಿರೋಟಿ ರವೆಗೆ 1/4 1/2 ಲೋಟ ಸಕ್ಕರೆನ ಸೇರಿಸ್ಕೊತಾರೆ. ಅದು ತುಂಬ ಸ್ವೀಟ್ಸ್ ಬರುತ್ತೆ. ಮೀಡಿಯಮ್ ಸ್ವೀಟ್ ತಿನ್ನೋರು ಈ ರೀತಿ ಮಾಡ್ಕೋಬೋದು. ಈಕ್ವಲ್ ತೊಗೊಂಡ್ರೆ ಸಾಕಾಗತ್ತೆ. ಅದಾದ ನಂತರ ನಾವು ಉಂಡೆ ಕಟ್ಕೊಳ್ಳೋಕ್ಕೆ ಕಾಯಿಸಿ ಆರಿಸಿರೋವಂಥ ಹಾಲನ್ನ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ಸೊ ನಾನಿಲ್ಲಿ ಕಾಯಿಸಿ ಆರಿಸಿರುವಂಥ ಉಗುರು ಬೆಚ್ಚನ ನೀರನ್ನ ಉಪಯೋಗಿಸ್ತಾ ಇದ್ದೀನಿ. ಯಾಕಂದರೆ ನಾವು 15 ಡೇಸ್ ಟು 1 ಮಂತ್ವರೆಗೂ ಇಟ್ಕೊಂಡು ತಿನ್ಬೋದು. ಹಾಲು ಹಾಕ್ಬಿಟ್ಟು ನಾವು ಉಂಡೆನ ಕಟ್ಕೊಂಡಾಗ 1 ವೀಕಿಗೆಲ್ಲ ತುಂಬಾ ಸ್ಮೆಲ್ ಬಂದುಬಿಡತ್ತೆ, ತಿನ್ನೋದಕ್ಕಾಗಲ್ಲ. ಹಾಗೆ ಬೂಸ್ಟ್ ಕೂಡ ಬರುತ್ತೆ. ಸೊ ಈ ರೀತಿ ಮಾಡ್ಕೊಂಡಾಗ 1 ಮಂತ್ವರೆಗೂ ನಾವು ಇಟ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನೀವು ನೀರನ್ನ ಸೇರಿಸ್ಕೋವಾಗ ಉಂಡೆ ಕಟ್ಟೋಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆಯಾ ಅಂತ ನೋಡ್ಕೊತ ನೀವು ರವೆಗೆ ನೀರನ್ನ ಸೇರಿಸ್ಕೋಬೇಕು. ನೀರು ಸೇರಿಸ್ಕೊತಾ ನಮಗೆ ಅಲ್ಲಿ ಸಕ್ಕರೆ ಏನಿರುತ್ತಲ್ಲ, ಸೊ ಅದು ಕೂಡ ಕರಗ್ತಾ ಸ್ವಲ್ಪ ತಳುವಾಗ ಚಾನ್ಸಸ್ ಇರುತ್ತೆ. ಸ್ವಲ್ಪನೇ ಸೇರಿಸ್ಕೋಬೇಕು. ಒಂದು ಟ್ರಯಲ್ ನೋಡಿ ಉಂಡೆ ಬರುತ್ತಾ ಎಲ್ಲ ಕಟ್ಕೊಳ್ಳೋಕ್ಕೆ ಅಂತ ನೋಡಿಕೊಂಡು ಅದಾದ ನಂತರ ಒಂದು ಪ್ಲೇಟಿಗೆ ಅದನ್ನು ಮಿಕ್ಸ್ಚರ್ನ ಸೇರಿಸ್ಕೊಂಡ್ಬಿಟ್ಟು ಉಂಡೆಗಳನ್ನ ಕಟ್ಕೊಳ್ಳೋದು. ನಾನಿಲ್ಲಿ ರವೆನ ಹಾಗೇ ಉಪಯೋಗಿಸಿದ್ದೀನಿ. ನೀವು ಪೌಡರ್ ಕೂಡ ಮಾಡಿ ಸೇರಿಸ್ಕೋಬೋದು. ಅದಾದ ನಂತರ ಬಿಸಿನೀರು ಅಥವಾ ಕಾಯಿಸಿ ಆರಿಸಿರುವಂಥ ನೀರು ಅಥವಾ ಕಾಯಿಸಿ ಆರಿಸಿರುವಂಥ ಹಾಲನ್ನ ಕೂಡ ಸೇರಿಸ್ಕೊಂಡು ಕಟ್ಕೊಳ್ಳಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ 1 ವೀಕ್ ಒಳಗೆ ನೀವು ತಿಂದು ಮುಗಿಸ್ಕೋತೀರಾ ಅನ್ನೋದಾದರೆ ಹಾಲನ್ನ ಕೂಡ ಸೇರಿಸ್ಕೋಬೋದು. ಅದು ಇನ್ನೂ ರುಚಿ ಚೆನ್ನಾಗೇ ಬರುತ್ತೆ. ಸೊ ಒಂದೊಂದೇ ಉಂಡೆಗಳನ್ನ ಕಟ್ಕೊಂಡು, ಸೊ ನಾನೀಗ 1 ಲೋಟ ಚಿರೋಟಿ ರವೆಯಲ್ಲಿ ಒಂದು 25 to 30 ಲಡ್ಡು ಆಯಿತು. ಸೊ ಇದನ್ನು ನಾವು ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು 15 ಡೇಸ್ ಮಕ್ಕಳಿಗೆ ಈವ್ನಿಂಗ್ ನಾವು ಕೊಡ್ಬೋದು. ಸ್ನ್ಯಾಕ್ಸ್ ಟೈಪು ತುಂಬಾ ಇಷ್ಟಪಟ್ಟು ತಿಂತಾರೆ. ಬಟ್ ಇನ್ನು ಸ್ವೀಟ್ಸ್ ನೀವು ಶುಗರ್ ಕೊಡಲ್ಲ ಅಂದರೆ ಬೆಲ್ಲನ ಕರಗಿಸಿ ನಾವು ಹುರಿದಿಟ್ಕೊಂಡಿರೋವಂಥ ರವೆ ಕೂಡ ಸೇರಿಸ್ಕೊಂಡು ಉಂಡೆಗಳನ್ನ ಕಟ್ಕೋಬೋದು. ಅದು ಕೂಡ ಮಕ್ಕಳಿಗೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಸಕ್ಕರೆ ಬದಲಾಗಿ ನೀವು ಬೆಲ್ಲ ಕೂಡ ಉಪಯೋಗಿಸ್ಕೋಬೋದು. ಆದಷ್ಟು ರವೆ ಉಂಡೆಗೆ ಸಕ್ಕರೆ ಹಾಕಿದ್ರೇ ಅದು ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಇಲ್ಲಿ ಕಂಪ್ಲೀಟಾಗಿ ನಾವು ಉಂಡೆಗಳನ್ನೆಲ್ಲ ಕಟ್ಕೊಂಡಿದ್ದಾಯಿತು. ಫೈನಲಾಗಿ ನಾವು ಮಾಡಿರುವಂಥ ಉಂಡೆ ತುಂಬಾ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿ ಬಂದಿತ್ತು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ, ಒಂದು ಲಡ್ಡುನ ಮುರಿದ್ಬಿಟ್ಟು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಸಾಫ್ಟ್ ಇತ್ತು. 2 ಡೇಸ್ ಇಟ್ಟರೂ ಕೂಡ ತುಂಬಾ ಚೆನ್ನಾಗಿ ಸಾಫ್ಟಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ಈಗ ನಾವು ಯಾವುದೇ ರವೆ ಉಂಡೆ ಆಗಲಿ ಮಾಡಿದಾಗ ಹಿಂಗೆ ಓಪನ್ ಮಾಡಿದರೆ ಈಸಿಯಾಗಿ ಬರಬೇಕು, ಆವಾಗ ಅದು ಸಾಫ್ಟ್ ಬಂದಿದೆ ಅಂತ. ಇಲ್ಲಾಂದರೆ ತುಂಬಾ ಗಟ್ಟಿಯಾಗಿಬಿಡತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೀಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.